ನಮಸ್ಕಾರ ವೀಕ್ಷಕರೇ. ಶನಿವಾರದ ದಿನ ತುಳಸಿ ಗಿಡದ ಬುಡದಲ್ಲಿ ಈ ಒಂದು ವಸ್ತುವನ್ನು ಇಟ್ಟರೆ ಸಾಕು, ಕೇವಲ 24 ಗಂಟೆಗಳಲ್ಲಿ ನಿಮ್ಮ ಜಾತಕವೇ ಬದಲಾಗಿ ಬಿಡುತ್ತದೆ. ನಿಮ್ಮ ದೆಸೆ ತಿರುಗುತ್ತದೆ. ದರಿದ್ರ ಲಕ್ಷ್ಮಿ, ಕಷ್ಟಗಳು, ಸಮಸ್ಯೆಗಳೆಲ್ಲ ಮಟಾಶಾಗುತ್ತವೆ. ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಾಲದ ಬಾಧೆಯಿಂದ ಮುಕ್ತಿ ಸಿಗುತ್ತದೆ. ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿರುವ ಎಂತಹುದೇ ದೋಷಗಳಿದ್ದರೂ ಅವು ನಿವಾರಣೆಯಾಗಿ ಗ್ರಹಗಳು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ತುಳಸಿ ಗಿಡದ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಮನೆಯಲ್ಲಿ ತುಳಸಿ ಗಿಡ ಬೆಳೆಸುವವರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ. ತುಳಸಿ ಅತಿ ಪವಿತ್ರವಾದ ಸಸ್ಯ. ನಮ್ಮೆಲ್ಲರ ಮನೆಗಳಲ್ಲೂ ತುಳಸಿ ಕಟ್ಟೆ ಇರುತ್ತೆ. ಪುರಾಣಗಳ ಪ್ರಕಾರ ತುಳಸಿ ಗಿಡವನ್ನ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಭಾವಿಸಲಾಗುತ್ತದೆ. ಅದಕ್ಕೆ ಶ್ರೀ ಮಹಾವಿಷ್ಣುವಿಗೆ ತುಳಸಿ ದಳಗಳನ್ನು ಅರ್ಪಿಸಿ ಪೂಜೆ ಮಾಡ್ತಾರೆ. ಇನ್ನು ಶನಿವಾರದ ದಿನ ಈ ರೀತಿ ತುಳಸಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ದುಪ್ಪಟ್ಟಾಗುತ್ತದೆ ಅನ್ನೋದು ಕೋಟ್ಯಾಂತರ ಜನರ ನಂಬಿಕೆ. ಆಯುರ್ವೇದ ಶಾಸ್ತ್ರದ ಪ್ರಕಾರ ಕೂಡ ತುಳಸಿ ಗಿಡದಲ್ಲಿ ಅಪಾರವಾದ ಔಷಧೀಯ ಗುಣಗಳಿವೆ. ಇದನ್ನ ಮನೆಯ ಅಂಗಳದಲ್ಲಿ ಇಡೋದ್ರಿಂದ ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಶಕ್ತಿಗಳು ಬರದಂತೆ ತಡೆಯಬಹುದು. ಅಷ್ಟೇ ಅಲ್ಲ, ಇದು ಸಕಾರಾತ್ಮಕ ಶಕ್ತಿಯನ್ನು ಮನೆಗೆ ಆಕರ್ಷಿಸುತ್ತದೆ. ಅದಕ್ಕೆ ತುಳಸಿ ಗಿಡವನ್ನ ಅಷ್ಟೊಂದು ಪವಿತ್ರ ಅಂತ ಕರೆಯೋದು. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನ ಯಾವಾಗಲೂ ಪೂರ್ವ ದಿಕ್ಕಿನಲ್ಲೇ ಇಡಬೇಕು. ಇದರಿಂದ ಅತ್ಯಂತ ಶುಭ ಫಲಿತಾಂಶಗಳು ಸಿಗುತ್ತವೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಜಾಗ ಇಲ್ಲ ಅಂದರೆ ಮುಖ್ಯ ದ್ವಾರದ ಎದುರಿಗೆ ಇಡುವುದರಿಂದಲೂ ಮನೆ ಪಾಸಿಟಿವ್ ಎನರ್ಜಿ ಬರುತ್ತದೆ. ಇದರ ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ. ಕೆಲವರು ತಮ್ಮ ಮನೆಯ ಟೆರೆಸ್ ಅಂದರೆ ಮೇಲ್ಛಾವಣಿಯ ಮೇಲೆ ತುಳಸಿ ಗಿಡವನ್ನು ಇಡ್ತಾರೆ. ಆದರೆ ವಾಸ್ತು ಪ್ರಕಾರ ಆ ರೀತಿ ಎಂದಿಗೂ ಮಾಡಬಾರ್ದು. ಹೀಗೆ ಮಾಡೋದ್ರಿಂದ ಅಶುಭ ಫಲಿತಾಂಶಗಳು ಬರುತ್ತವೆ ಅಂತ ವಾಸ್ತು ತಜ್ಞರು ಎಚ್ಚರಿಸುತ್ತಾರೆ. ಹಾಗೆ ಮುಳ್ಳಿನ ಗಿಡಗಳ ಪಕ್ಕದಲ್ಲೂ ತುಳಸಿ ಗಿಡವನ್ನು ಇಡಬಾರ್ದು. ಆದರೆ ಬಾಳೆ ಗಿಡದ ಪಕ್ಕದಲ್ಲಿ ತುಳಸಿ ಗಿಡವನ್ನು ಆರಾಮವಾಗಿ ನೆಡಬಹುದು. ಯಾಕೆಂದರೆ ಬಾಳೆ ಗಿಡದಲ್ಲಿ ವಿಷ್ಣುಮೂರ್ತಿ ನೆಲೆಸಿದ್ದಾರೆ ಅನ್ನೋದು ನಂಬಿಕೆ ಇದೆ. ತುಳಸಿ ಗಿಡದಲ್ಲಿ ಲಕ್ಷ್ಮೀದೇವಿ ಇರೋದ್ರಿಂದ ಇವೆರಡನ್ನೂ ಪಕ್ಕದಲ್ಲಿ ಇಟ್ಟು ಪೂಜಿಸಿದರೆ ಲಕ್ಷ್ಮೀನಾರಾಯಣರನ್ನ ಒಟ್ಟಿಗೆ ಪೂಜಿಸಿದ ಮಹಾಪುಣ್ಯ ಸಿಗುತ್ತದೆ. ಅಂದಹಾಗೆ ವೀಕ್ಷಕರೇ, ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡಕ್ಕೆ ನೀರು ಹಾಕುವಾಗಲೂ ಕೆಲವು ನಿಯಮಗಳನ್ನು ಪಾಲಿಸಬೇಕು. ವಿಶೇಷವಾಗಿ ಶನಿವಾರದ ದಿನ ತುಳಸಿ ಗಿಡದ ಬುಡಕ್ಕೆ ಸ್ವಲ್ಪ ಹಸಿ ಹಾಲನ್ನು ಬೆರೆಸಿದ ನೀರನ್ನು ಅರ್ಪಿಸುವುದರಿಂದ ಜಾತಕದಲ್ಲಿರುವ ರಾಹು, ಕೇತು ಮತ್ತು ಶನಿದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗ್ತವೆ. ಅಷ್ಟೇ ಅಲ್ಲ, ಶನಿವಾರದ ದಿನ ಸೂರ್ಯಾಸ್ತದ ನಂತರ ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪ ಹಚ್ಚಿ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋದ್ರಿಂದ ಮನೆಯಲ್ಲಿ ಧನಯೋಗ ಶುರುವಾಗುತ್ತದೆ. ಇಷ್ಟೊಂದು ಪ್ರಾಮುಖ್ಯತೆ ಇರೋ ಈ ತುಳಸಿ ಗಿಡದ ಬುಡದಲ್ಲಿ ಶನಿವಾರದ ದಿನ ಈ ಒಂದು ಸಣ್ಣ ಪರಿಹಾರ ಮಾಡಿದರೆ ನಿಮ್ಮ ಜಾತಕವೇ ಬದಲಾಗುತ್ತದೆ. ಸಾಲದ ಬಾಧೆ, ಆರ್ಥಿಕ ನಷ್ಟಗಳೆಲ್ಲ ಕರಗಿ ಹೋಗ್ತವೆ ಅಂತ ಸಿದ್ಧಶಾಸ್ತ್ರ ಹೇಳುತ್ತದೆ. ನಿಮ್ಮಲ್ಲಿ ತುಂಬಾ ಜನರಿಗೆ ಜಾತಕ ದೋಷಗಳು ಕಾಡ್ತಿರಬಹುದು. ಅಂತವರು ಶನಿವಾರ ಈ ಪರಿಹಾರ ಮಾಡಿದರೆ ಸಾಕು, ಜಾತಕ ಅದ್ಭುತವಾಗಿ ಬದಲಾಗುತ್ತದೆ. ಹಾಗಾದರೆ ಶನಿವಾರದ ದಿನ ತುಳಸಿ ಗಿಡದ ಬುಡದಲ್ಲಿ ಏನಿಡಬೇಕು ಅನ್ನೋದನ್ನು ಈಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ತುಳಸಿ ದೇವಿಯೇ ನಮಃ ಅಂತ ಬರೆಯೋದನ್ನು ಮರಿಬೇಡಿ. ಇವೆಲ್ಲದಕ್ಕಿಂತ ಮುಂಚೆ ತನಗೆ ಕಷ್ಟ ಕೊಟ್ಟವರಿಗೂ ಉಪಕಾರ ಮಾಡಿದ ಒಂದು ಕೋಗಿಲೆಯ ಕೋಟಿ ಪುಣ್ಯ ಕಥೆಯನ್ನು ಕೇಳೋಣ ಬನ್ನಿ. ಹೌದು, ಈ ಕಥೆಯನ್ನು ಕೇಳಿದರೆ ಸಾಕು, ಈ ಜನ್ಮದ ಪಾಪಗಳೆಲ್ಲ ಕಳೆದು ಕೋಟಿ ಜನ್ಮದ ಮಹಾಪುಣ್ಯ ಸಿಗುತ್ತದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರೇ ನಿಮಗೆ ಎಲ್ಲ ಅರ್ಥ ಆಗೋದು. ಅದೊಂದು ದಟ್ಟವಾದ ಕಾಡು. ಅಲ್ಲಿ ಒಂದು ದೊಡ್ಡ ಮರ ಇತ್ತು. ಅದರ ಮೇಲೆ ಗೂಡು ಕಟ್ಟಿಕೊಂಡು ಒಂದು ಕಾಗೆ ವಾಸ ಮಾಡ್ತಾ ಇತ್ತು. ಅದಕ್ಕೆ ಸ್ವಲ್ಪ ದೂರದಲ್ಲೇ ಇದ್ದ ಮತ್ತೊಂದು ಮರದ ಮೇಲೆ ಒಂದು ಕೋಗಿಲೆ ಕೂಡ ಇತ್ತು. ಒಂದು ದಿನ ಭೀಕರವಾದ ಗಾಳಿ, ಮಳೆ ಅಂದರೆ ಬಿರುಗಾಳಿ ಶುರುವಾಯಿತು. ಆ ಬಿರುಗಾಳಿಗೆ ಕೋಗಿಲೆ ಗೂಡು ಸಂಪೂರ್ಣವಾಗಿ ಹಾಳಾಗಿ ಹೋಯಿತು. ಕೋಗಿಲೆ ಮಳೆಯಲ್ಲಿ ಪೂರ್ತಿ ಒದ್ದೆಯಾಗಿ ಬಿಟ್ಟು, ಆದರೆ ಮಳೆ ಮಾತ್ರ ಕಡಿಮೆಯೇ ಆಗ್ತಿರ್ಲಿಲ್ಲ. ಪಾಪ ಕೋಗಿಲಿಗೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅದು ಚಳಿಗೆ ನಡುಗುತ್ತಾ ಕಾಗೆಯ ಹತ್ತಿರ ಹೋಗಿ ಹೀಗೆ ಕೇಳುತ್ತದೆ, ಕಾಗೆಯಮ್ಮ ಕಾಗೆಯಮ್ಮ, ಈ ಒಂದು ದಿನ ಮಾತ್ರ ನನ್ನನ್ನು ನಿನ್ನ ಗೂಡಿನಲ್ಲಿ ಇರಲು ಬಿಡಮ್ಮ. ಈ ಬಿರುಗಾಳಿಗೆ ನನ್ನ ಗೂಡು ಬಿದ್ದು ಹೋಗಿದೆ ಅಂತ ಬೇಡಿಕೊಳ್ಳುತ್ತದೆ. ಆದರೆ ಕಾಗೆ ಮಾತ್ರ ತುಂಬ ಸಿಟ್ಟಿನಿಂದ, ನನ್ನ ಗೂಡಿನಲ್ಲಿ ನನ್ನ ಮಕ್ಕಳು ಮಲಗಿದ್ದಾರೆ, ಮೊದಲು ನೀನು ಇಲ್ಲಿಂದ ತೊಲಗು, ಇಲ್ಲಾಂದರೆ ಅವರ ನಿದ್ದೆ ಹಾಳಾಗುತ್ತೆ. ಹೇಗಿದ್ರೂ ನಾನು ನಿನ್ನನ್ನು ನನ್ನ ಗುಡಿಸಿನೊಳಗೆ ಸೇರಿಸಲ್ಲ ಅಂತ ಹೇಳಿಬಿಡುತ್ತದೆ. ಆಗ ಕೋಗಿಲೆ ಚಳಿಯಿಂದ ನಡುಗುತ್ತಾ
ಕನಿಷ್ಠ ಈ ಮಳೆ ನಿಲ್ಲುವವರೆಗಾದರೂ ನಿನ್ನ ಗೂಡಿನ ಕಂಠದಲ್ಲಾದರೂ ಜಾಗ ಕೊಡಮ್ಮ ಅಂತ ಕೇಳುತ್ತೆ. ಅದಕ್ಕೆ ಕಾಗೆ, ನಿನಗೆ ಎಷ್ಟು ಸಾರಿ ಅಂತ ಹೇಳಬೇಕು, ಮಕ್ಕಳು ಮಲಗಿದ್ದಾರೆ, ಮೊದಲು ಇಲ್ಲಿಂದ ಹೋಗು ಅಂತ ಅದನ್ನು ಅಲ್ಲಿಂದ ಓಡಿಸಿ ಬಿಡುತ್ತದೆ. ಸ್ವಲ್ಪ ಹೊತ್ತಿನಲ್ಲೇ ಮಳೆ ಗಾಳಿ ಎಲ್ಲ ನಿಂತು ಹೋಯಿತು. ಮೋಡಗಳೆಲ್ಲ ಸರಿದು ಎಂದಿನಂತೆ ಸೂರ್ಯ ಪ್ರಕಾಶಿಸಿದ. ಕೋಗಿಲೆ ಮತ್ತೆ ಹಾಡುತ್ತಾ ಮತ್ತೊಂದು ಮರದ ಮೇಲೆ ಹೊಸ ಗೂಡನ್ನು ಕಟ್ಟಿಕೊಳ್ಳಲು ಶುರು ಮಾಡಿತು. ಈ ಬಾರಿ ಹಳೆ ಅನುಭವ ಇತ್ತಲ್ವಾ, ಅದಕ್ಕೆ ಗೂಡನ್ನು ತುಂಬ ಗಟ್ಟಿಯಾಗಿ ಕಟ್ಟಿಕೊಂಡಿತ್ತು. ಕೆಲವು ದಿನಗಳ ನಂತರ ಮತ್ತೆ ಅದೇ ರೀತಿ ಭೀಕರ ಬಿರುಗಾಳಿ ಮಳೆ ಶುರುವಾಯಿತು. ಕೋಗಿಲೆ ಈ ಬಾರಿ ಗೂಡನ್ನು ಗಟ್ಟಿಯಾಗಿ ಕಟ್ಟಿತ್ತಲ್ವಾ, ಹಾಗಾಗಿ ಅದಕ್ಕೆ ಏನೂ ಆಗಲಿಲ್ಲ. ಆದರೆ ಈ ಸಲ ಕಾಗೆಯ ಗೂಡು ಸಂಪೂರ್ಣವಾಗಿ ಧ್ವಂಸವಾಗಿ ಹೋಯಿತು. ಈ ಗೂಡಿನಲ್ಲಿ ಕಾಗೆಯ ಪುಟ್ಟ ಪುಟ್ಟ ಮಕ್ಕಳು ಇದ್ದವು. ಹಾಗಾಗಿ ಅದು ಒದ್ದೆಯಾಗುತ್ತಾ ಒದ್ದಾಡುತ್ತಾ ಕೋಗಿಲೆಯ ಗೂಡಿನ ಹತ್ತಿರ ಬಂದು, ಕೋಗಿಲಮ್ಮ ಕೋಗಿಲಮ್ಮ, ದಯವಿಟ್ಟು ನಮ್ಮನ್ನು ನಿನ್ನ ಗುಡಿಸಲಿನೊಳಗೆ ಸೇರಿಸಿಕೊ. ಮಕ್ಕಳೆಲ್ಲ ಮಳೆಯಲ್ಲಿ ಒದ್ದೆಯಾಗಿ ನಡುಗುತ್ತಿದ್ದಾರೆ. ಈ ಮಳೆ ನಿಲ್ಲುವವರೆಗಾದರೂ ನನ್ನ ಮಕ್ಕಳಿಗೆ ಆಶ್ರಯ ಕೊಡು, ನಿನಗೆ ಪುಣ್ಯ ಬರುತ್ತೆ ಅಂತ ಕೇಳುತ್ತೆ. ಕಾಗೆಗೆ ಮನಸ್ಸಿನಲ್ಲಿ ಒಂದು ಭಯ ಇತ್ತು. ನಾನಂದು ಇದಕ್ಕೆ ನನ್ನ ಗೂಡಿನಲ್ಲಿ ಜಾಗ ಕೊಡಲಿಲ್ಲ. ಇವತ್ತು ಇದು ನನ್ನನ್ನು ಒಳಗೆ ಸೇರಿಸಿಕೊಳ್ಳುತ್ತಾ ಅಥವಾ ಓಡಿಸಿ ಬಿಡುತ್ತಾ ಅಂತ ಹೆದರುತ್ತಾ ಇತ್ತು. ಆದರೆ ಕೋಗಿಲೆ ಕಾಗೆಯ ತರಹ ಕ್ರೂರಿಯಾಗಿರಲಿಲ್ಲ. ಅಯ್ಯೋ, ಏನೂ ಪರವಾಗಿಲ್ಲ ಕಾಗೆಮ್ಮ, ನೀನು ಮತ್ತೆ ಹೊಸ ಗೂಡು ಕಟ್ಟಿಕೊಳ್ಳುವವರೆಗೂ ನೀವೆಲ್ಲರೂ ಇಲ್ಲೇ ಇರಬಹುದು ಅಂತ ಹೇಳಿ ಬಾಗಿಲು ತೆಗೆದು ಎಲ್ಲರನ್ನೂ ಒಳಗಡೆ ಸೇರಿಸಿಕೊಳ್ಳುತ್ತೆ. ಕೋಗಿಲೆಯ ಈ ದೊಡ್ಡ ಗುಣವನ್ನು ನೋಡಿ ಕಾಗೆಗೆ ತುಂಬ ನಾಚಿಕೆಯಾಗುತ್ತದೆ. ಅದು ಕಣ್ಣೀರು ಹಾಕುತ್ತಾ, ಕಳೆದ ಬಾರಿ ಮಳೆ ಬಂದಾಗ ನಾನು ನಿನ್ನನ್ನು ನನ್ನ ಗುಡಿಲಿನೊಳಗೆ ಒಂದು ಹೆಜ್ಜೆಯೂ ಇಡಲು ಬಿಡಲಿಲ್ಲ. ಆದರೆ ನೀನು ಆ ಹಳೆ ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ನನ್ನನ್ನು, ನನ್ನ ಮಕ್ಕಳನ್ನು ಕಾಪಾಡಿದೆ. ನಿನ್ನ ಈ ಒಳ್ಳೆಯತನ ನನ್ನ ಕಣ್ಣು ತೆರೆಸಿತು. ಇನ್ಮೇಲೆ ನಾನು ಯಾರೊಂದಿಗೂ ಈ ರೀತಿಯಾಗಿ ಕೆಟ್ಟದಾಗಿ ನಡೆದುಕೊಳ್ಳಲ್ಲ. ನನ್ನನ್ನು ಕ್ಷಮಿಸಿ ಬಿಡಮ್ಮ ಕೋಗಿಲಮ್ಮ ಅಂತ ಆಡುತ್ತದೆ. ಅದಕ್ಕೆ ಕೋಗಿಲೆ ತುಂಬ ಸರಳವಾಗಿ, ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ನಾವೆಲ್ಲ ಒಂದೇ ಕಾಡಿನ ಪಕ್ಷಿಗಳು, ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳದಿದ್ರೆ ಹೇಗೆ, ಇದರಲ್ಲಿ ಕ್ಷಮೆಯ ಮಾತುಗಳೇ ಬೇಡ ಅನ್ನುತ್ತದೆ. ಅಂದಿನಿಂದ ಕಾಗೆ ಮತ್ತು ಕೋಗಿಲೆ ಆ ಕಾಡಿನಲ್ಲಿ ಎಲ್ಲರಿಗೂ ಸಹಾಯ ಮಾಡ್ತಾ ನೆಮ್ಮದಿಯಿಂದ ಬಾಳಿದವು. ಇನ್ನು ವಿಷಯಕ್ಕೆ ಬರೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಹಣದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಸಾಲದ ಬಾಧೆ, ಆರ್ಥಿಕ ಮುಗ್ಗಟ್ಟಿನಿಂದ ಅವಮಾನ ಅನುಭವಿಸುತ್ತಾ ಕಷ್ಟದ ಜೀವನ ಸಾಗಿಸುತ್ತಿದ್ದಾರೆ. ಕೆಲವರಿಗೆ ಜಾತಕದಲ್ಲಿ ದೋಷ, ಆ ಕಾರಣಕ್ಕೆ ಅವರು ಏನೇ ಕೆಲಸ ಮಾಡಿದ್ರೂ ಕೈ ಹಿಡಿಯಲ್ಲ ಅಂತ ಎಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿರೋರು ಶನಿವಾರದ ದಿನ ಏನು ಮಾಡಬೇಕು ಅಂದರೆ, ಸ್ವಲ್ಪ ಶುದ್ಧವಾದ ಅರಿಶಿನವನ್ನು ತೆಗೆದುಕೊಳ್ಳಿ. ಆ ಅರಿಶಿನಕ್ಕೆ ಸ್ವಲ್ಪ ಹಸಿ ಹಾಲನ್ನು ಹಾಕಿ ಸಣ್ಣದಾಗಿ, ಅಂದರೆ ಒಂದು ಗೋಲಿ ಗಾತ್ರದಷ್ಟು ಉಂಡೆಯನ್ನು ಮಾಡಿ, ನಂತರ ಆ ಅರಿಶಿನದ ಉಂಡೆಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಇಡೀ ಮನೆಯನ್ನು ಒಂದು ರೌಂಡ್ ಸುತ್ತಿ, ಅಂದರೆ ಬೆಡ್ರೂಮ್, ಕಿಚನ್, ಹಾಲ್, ಬಾತ್ರೂಮ್, ಹೀಗೆ ಎಲ್ಲ ರೂಮ್ಗಳಿಗೂ ಹೋಗಿ ಬನ್ನಿ. ಹೀಗೆ ಇಡೀ ಮನೆ ಸುತ್ತಿದ ನಂತರ ಅರಿಶಿನದ ಉಂಡೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ಪೂಜೆ ಮಾಡುವ ತುಳಸಿ ಗಿಡದ ಹತ್ತಿರ ಹೋಗಿ, ಅಲ್ಲಿ ತುಳಸಿ ಗಿಡದ ಬುಡದಲ್ಲಿ ಮಣ್ಣಿನಲ್ಲಿ ಸಣ್ಣದಾಗಿ ಒಂದು ಗುಂಡಿ ತೆಗೆದು ಆ ಅರಿಶಿನದ ಉಂಡೆಯನ್ನು ಅದರಲ್ಲಿಟ್ಟು ತಕ್ಷಣ ಮಣ್ಣಿನಿಂದ ಮುಚ್ಚಿಬಿಡಿ. ಹೀಗೆ ಮಾಡಿದ ನಂತರ ತುಳಸಿ ದೇವಿಗೆ ಕೈ ಮುಗಿದು ನಮಸ್ಕಾರ ಮಾಡಿ, ಇಂದಿನಿಂದ ನಮ್ಮ ಮನೆಗೆ ಬೆನ್ನು ಹತ್ತಿದ್ದ ದರಿದ್ರವೆಲ್ಲ ತೊಲಗಿ ಹೋಯಿತು ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಮನೆ ಒಳಗೆ ಬನ್ನಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಗೆ ಕಾಡುತ್ತಿರುವ ದರಿದ್ರ ಲಕ್ಷ್ಮಿ ಮತ್ತು ನಿಮ್ಮ ಕಷ್ಟಗಳನ್ನೆಲ್ಲ ಆ ತುಳಸಿ ಗಿಡ ತನ್ನ ಕಡೆಗೆ ಎಳೆದುಕೊಳ್ಳುತ್ತದೆ. ಜಾತಕ ದೋಷಗಳನ್ನು ನಿವಾರಿಸಿ ಮನೆಗೆ ಧನಲಾಭವಾಗುವಂತೆ ಮಾಡುತ್ತದೆ. ಈ ಪರಿಹಾರವನ್ನು ಶನಿವಾರ ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ 7 ಗಂಟೆಯ ಒಳಗಾಗಿ ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದು. ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಯಾರು ಬೇಕಾದರೂ ಈ ಪರಿಹಾರವನ್ನು ಮಾಡಬಹುದು. ಆದರೆ ನೆನಪಿಡಿ, ಮುಟ್ಟಿನ ಸಮಯದಲ್ಲಿರೋ ಹೆಣ್ಣು ಮಕ್ಕಳು ಈ ಪರಿಹಾರವನ್ನು ಮಾಡಬಾರ್ದು. ಈ ಪರಿಹಾರ ಮಾಡಿದ ಕೇವಲ 24 ಗಂಟೆಗಳಲ್ಲೇ ನಿಮ್ಮ ಮನೆಯಲ್ಲಿದ್ದ ನೆಗೆಟಿವ್ ಎನರ್ಜಿ ದೂರವಾಗಿ ಯಾವುದಾದರೊಂದು ಪಾಸಿಟಿವ್ ಬದಲಾವಣೆಯನ್ನು ನೀವು ಖಂಡಿತ ಗಮನಿಸುತ್ತೀರಿ. ನಿಧಾನವಾಗಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತದೆ. ಯಾವುದಾದರೊಂದು ಒಳ್ಳೆಯ ಶುಭ ಸುದ್ದಿಯನ್ನು ಕೇಳ್ತೀರಿ. ಜಾತಕ ದೋಷಗಳೆಲ್ಲ ನಿವಾರಣೆಯಾಗಿ ನಿಮ್ಮ ಅದೃಷ್ಟವೇ ಕುಲಾಯಿಸುತ್ತದೆ. ಹಾಗಾಗಿ ನೀವು ಕೂಡ ಶನಿವಾರದ ದಿನ ತುಳಸಿ ಗಿಡದ ಬುಡದಲ್ಲಿ ಈ ಒಂದು ಸಣ್ಣ ಕೆಲಸ ಮಾಡಿ ನಿಮ್ಮ ಜಾತಕವನ್ನು ಬದಲಾಯಿಸಿಕೊಂಡು ಸಂತೋಷವಾಗಿ ಬಾಳಿ. ಹಾಗೆ ಇನ್ನೊಂದು ವಿಷಯ, 24 ಗಂಟೆ ಆದ ತಕ್ಷಣ ಎಲ್ಲಿ ಏನು ಬದಲಾವಣೆ ಕಂಡಿಲ್ಲ ಅಂತ ಬೇಸರ ಪಡಬೇಡಿ. ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಶುರುವಾಗುತ್ತದೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಬದಲಾವಣೆಯನ್ನು ನೀವು ಕೂಡ ಕಾಣ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ.
ಕೇವಲ ಒಂದೇ ಒಂದು ನಿಂಬೆಹಣ್ಣಿನಿಂದ ಯಾರಿಗೂ ತಿಳಿಯದ ಹಾಗೆ ರಹಸ್ಯವಾಗಿ ಹೀಗೆ ಮಾಡಿದರೆ ಸಾಕು, ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಸುಲಭವಾಗಿ ಹೊರಬರಬಹುದು. ಹೌದು, ಈ ನಿಂಬೆಹಣ್ಣಿನ ಪರಿಹಾರ ಅಷ್ಟೊಂದು ಶಕ್ತಿಶಾಲಿಯಾಗಿದೆ. ಒಂದು ರಹಸ್ಯ ತಾಂತ್ರಿಕ ಪರಿಹಾರ. ನಿಂಬೆಹಣ್ಣಿನಿಂದ ಈ ರೀತಿ ಮಾಡೋದ್ರಿಂದ ನಿಮಗಿರುವ ಸಾಲದ ಬಾಧೆ, ಆರ್ಥಿಕ ಸಮಸ್ಯೆಗಳು ಹಾಗೂ ಮುಖ್ಯವಾಗಿ ಶತ್ರುಗಳ ಕಾಟ, ಹೀಗೆ ನಿಮ್ಮನ್ನು ಕಾಡುತ್ತಿರುವ ಪ್ರತಿಯೊಂದು ಸಮಸ್ಯೆಯಿಂದಲೂ ಕೇವಲ 2 ನಿಮಿಷಗಳಲ್ಲಿ ಮುಕ್ತಿ ಪಡೆಯಬಹುದು. ಅಷ್ಟೊಂದು ಪವರ್ಫುಲ್ ಆಗಿರುವ ರಹಸ್ಯ ತಾಂತ್ರಿಕ ಪರಿಹಾರ ಇದಾಗಿದೆ. ಹಾಗೆ ಈ ವಿಡಿಯೋ ನೋಡುವ ಮುನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಜೈ ಭಜರಂಗಬಲಿ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾವು ತಾಂತ್ರಿಕ ಪರಿಹಾರ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ತಾಂತ್ರಿಕ ಪರಿಹಾರ ಅಂದಮೇಲೆ ನಾವು ಯಾವ ಕೆಲಸಕ್ಕಾಗಿ ಅಥವಾ ಯಾವ ಉದ್ದೇಶಕ್ಕಾಗಿ ಈ ಪರಿಹಾರವನ್ನು ಮಾಡ್ತೀವೋ ಆ ಕೆಲಸ ಖಂಡಿತವಾಗಿಯೂ ನಡೆದೇ ತೀರುತ್ತದೆ. ಅಂದರೆ ಪರಿಹಾರ ಮಾಡಿದ ಮೇಲೆ ಕೆಲಸ ಆಗುತ್ತೋ ಇಲ್ವೋ ಅಂತ ನಾವು ಯೋಚನೆ ಮಾಡಬೇಕಾದ ಅಗತ್ಯ ಇರುವುದಿಲ್ಲ. ತಕ್ಷಣವೇ ಫಲಿತಾಂಶ ಕೊಡುವ ಇಂತಹ ಪರಿಹಾರಗಳನ್ನೇ ತಾಂತ್ರಿಕ ಪರಿಹಾರಗಳು ಅನ್ನುತ್ತಾರೆ. ಇವು ತುಂಬ ಪವರ್ಫುಲ್ ಆಗಿರುತ್ತವೆ. ಇನ್ನು ಇದನ್ನು ರಹಸ್ಯವಾಗಿ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಈ ಪರಿಹಾರದ ಬಗ್ಗೆ ನೀವು ಯಾರಿಗೂ ಹೇಳಬಾರದು. ಬೇರೆಯವರಿಗೆ ವಿಷಯ ತಿಳಿಸಿ ಮಾಡಿದರೆ ನಿಮಗೆ ಯಾವುದೇ ರೀತಿಯ ಪ್ರಯೋಜನ ಸಿಗುವುದಿಲ್ಲ. ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ನಿಂಬೆಹಣ್ಣು ಎಷ್ಟು ಶಕ್ತಿಶಾಲಿಯಾದದ್ದು ಎಂಬುದು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಷಯವೇ. ಮನುಷ್ಯನ ಹಣೆ ಬರಹವನ್ನೇ ಬದಲಾಯಿಸುವ ಶಕ್ತಿ ಒಂದೇ ಒಂದು ನಿಂಬೆಹಣ್ಣಿಗೆ ಇರುತ್ತದೆ. ಆದರೆ ಈ ಪರಿಹಾರಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಚೆನ್ನಾಗಿ ಹಸಿರಾಗಿರುವ ಒಂದು ಲಿಂಬೆಹಣ್ಣು ಮತ್ತು ಒಂದು ಕಬ್ಬಿಣದ ಮೊಳೆ. ಕೆಲವೊಮ್ಮೆ ನಮ್ಮ ಯಾವುದೇ ತಪ್ಪಿಲ್ಲದಿದ್ದರೂ ನಮಗೆ ಶತ್ರುಗಳ ಕಾಟ ತುಂಬ ಜಾಸ್ತಿ ಇರುತ್ತದೆ. ಶತ್ರುಗಳು ಅಂದರೆ ಕೇವಲ ಹೊರಗಿನವರು ಮಾತ್ರ ಅಂದುಕೊಳ್ಬೇಡಿ. ನಮ್ಮ ಸ್ವಂತ ಮನೆಯಲ್ಲಿರಲಿ, ನಮ್ಮವರು ಅಂದುಕೊಳ್ಳುವ ಸಂಬಂಧಿಕರಲ್ಲಿ ಹಾಗೂ ರಕ್ತ ಸಂಬಂಧಿಗಳಲ್ಲಿಯೇ ನಮಗೆ ಶತ್ರುಗಳು ಹುಟ್ಟಿಕೊಳ್ತಾರೆ. ನಾವು ಎಷ್ಟೇ ಕಷ್ಟಪಟ್ಟರೂ ನಮ್ಮ ಬೆಳವಣಿಗೆಯನ್ನು ಅವರಿಗೆ ಸಹಿಸಲು ಆಗುವುದಿಲ್ಲ. ನಾವು ಎಷ್ಟೇ ಸಂಕಷ್ಟದಲ್ಲಿದ್ದರೂ ಅವರಿಗೆ ನಾವು ತುಂಬ ವೈಭೋಗದಿಂದ ಸುಖವಾಗಿದ್ದೀವಿ ಅನ್ನೋ ಥರನೇ ಕಾಣಿಸ್ತಾ ಇರುತ್ತೆ. ಮುಖದ ಮುಂದೆ ಒಂಥರ, ಬೆನ್ನ ಹಿಂದೆ ಇನ್ನೊಂದು ಥರ ವರ್ತಿಸುತ್ತಾರೆ. ನಮ್ಮ ಎದುರಿಗೆ ಒಂದು ಮಾತನಾಡಿದರೆ ನಾವು ಹಿಂದೆ ತಿರುಗಿದ ತಕ್ಷಣ ಇನ್ನೊಂದು ಥರ ಮಾತನಾಡ್ತಾರೆ. ಮುಖ್ಯವಾಗಿ ಒಡ ಹುಟ್ಟಿದವರು ಅಥವಾ ನಮ್ಮ ಹತ್ತಿರದ ಸಂಬಂಧಿಕರಲ್ಲಿ ಇಂತಹ ಶತ್ರುಗಳು ಹೆಚ್ಚಾಗಿರುತ್ತಾರೆ. ಹೊರಗಿನವರಿಂದ ಬರುವ ತೊಂದರೆ ತುಂಬ ಕಡಿಮೆ. ಕೆಲವರಿಗೆ ಹೊರಗಿನವರಿಂದಲೂ ಇಂತಹ ಸಮಸ್ಯೆ ಬರಬಹುದು. ನಾವು ಎಲ್ಲರ ಜೊತೆ ನಯ ವಿನಯದಿಂದ ಒಳ್ಳೆಯವರಾಗಿ ಇರುತ್ತೇವೆ, ಆದರೆ ಅವರ ಬುದ್ಧಿ ಮಾತ್ರ ನಮ್ಮ ಬಗ್ಗೆ ಕೆಟ್ಟದಾಗಿಯೇ ಯೋಚನೆ ಮಾಡ್ತಾ ಇರುತ್ತದೆ. ಇಂತಹ ಶತ್ರುಗಳ ಕಾಟದಿಂದ ಹೊರಬರಲು ಮತ್ತು ಹಣಕಾಸಿನ ಸಮಸ್ಯೆ ಹಾಗೂ ಸಾಲದ ಬಾಧೆಯಿಂದ ಬಳಲುತ್ತಿರುವವರಿಗೆ ಈ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇವತ್ತಿನ ದಿನಗಳಲ್ಲಿ ಕನಿಷ್ಠ ಪಕ್ಷ ತಮ್ಮ ಚಿಕ್ಕ ಪುಟ್ಟ ಅಗತ್ಯಗಳನ್ನು ಕೂಡ ತೀರಿಸಿಕೊಳ್ಳಲು ಸಾಧ್ಯವಾಗದೆ ಬರುವ ಸಂಪಾದನೆಯೆಲ್ಲ ಸಾಲಕ್ಕೆ ಸರಿಯಾಗಿ ತುಂಬ ಕಷ್ಟಪಡುವವರು ಎಷ್ಟೋ ಜನ ಇದ್ದಾರೆ. ಈ ಸಾಲದ ಸಮಸ್ಯೆ ತೀರಿದರೆ ಸಾಕು ಸ್ವಾಮಿ ಅಂದುಕೊಳ್ಳುವವರು ತುಂಬ ಜನ ಇದ್ದಾರೆ. ಇಂತಹ ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನು ಪಾರು ಮಾಡಲು ಈ ಹಸಿರು ಲಿಂಬೆಹಣ್ಣು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ಏಕೆಂದರೆ ಈ ಹಸಿರು ಬಣ್ಣದ ಲಿಂಬೆಹಣ್ಣಿಗೆ ಅತೀಂದ್ರಿಯ ಶಕ್ತಿಗಳು ತುಂಬ ಜಾಸ್ತಿ ಇರುತ್ತವೆ. ಸಾಮಾನ್ಯವಾಗಿ ನಾವು ಪೂಜೆ ಪುರಸ್ಕಾರಗಳಿಗೆ ಹಳದಿ ಬಣ್ಣದ ಲಿಂಬೆಹಣ್ಣನ್ನು ಬಳಸುತ್ತೇವೆ. ಅದು ನಮಗೆ ಒಳ್ಳೆಯದಾಗಲಿ ಶುಭವಾಗಲಿ ಎಂದು ಬಳಸುವಂಥದ್ದು. ಆದರೆ ಇಲ್ಲಿ ನಾವು ಮಾಡುತ್ತಿರುವುದು ನಮ್ಮ ಮೇಲಿರುವ ಕೆಟ್ಟ ದೃಷ್ಟಿ ಮತ್ತು ಶತ್ರುತ್ವವನ್ನು ಓಡಿಸಲು, ಹಾಗಾಗಿ ಕೆಟ್ಟದ್ದನ್ನು ದೂರ ತಳ್ಳಲು ಈ ಹಸಿರು ಲಿಂಬೆಹಣ್ಣನ್ನು ಬಳಸುತ್ತಿದ್ದೇವೆ. ಹಳದಿ ಹಣ್ಣಿಗಿಂತಲೂ ಹಸಿರು ಲಿಂಬೆಹಣ್ಣಿಗೆ ತುಂಬ ಶಕ್ತಿ ಇರುತ್ತದೆ. ಅಂದರೆ ಇನ್ನು ಕಾಯಿ ತರಹ ಇರುವ ಎಳೆ ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ. ಹಣ್ಣಾದರೆ ಅದರ ಪವರ್ ಸ್ವಲ್ಪ ಕಡಿಮೆಯಾಗುತ್ತದೆ. ಅದೇ ಹಸಿರಾಗಿದ್ದಾಗ ಅದಕ್ಕಿರುವ ಶಕ್ತಿ ಹಳದಿ ಹಣ್ಣಿಗಿಂತ ದುಪ್ಪಟ್ಟಾಗಿರುತ್ತದೆ. ಅದಕ್ಕಾಗಿಯೇ ಇದು ನರದೃಷ್ಟಿ, ಶತ್ರುಗಳ ಬಾಧೆ, ಸಾಲದ ಸಮಸ್ಯೆ ಹಾಗೂ ಮಾನಸಿಕ ಖಿನ್ನತೆಯನ್ನು ದೂರ ಮಾಡಲು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಕೆಲವೊಮ್ಮೆ ನಾವು ಒಬ್ಬರನ್ನು ತುಂಬ ನಂಬಿ ನಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿಕೊಂಡಿರುತ್ತೇವೆ. ಆದರೆ ಅದೇ ನಂಬಿಕೆಗೆ ದ್ರೋಹ ಉಂಟಾಗುತ್ತದೆ. ನಾವು ಯಾರನ್ನು ನಮ್ಮವರು ಅಂದುಕೊಳ್ತೇವೋ ಅವರೇ ನಮಗೆ ಶತ್ರುಗಳಾಗುತ್ತಾರೆ. ಇಂದಿನ ದಿನಗಳಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎಂಬುದೇ ಅರ್ಥವಾಗುತ್ತಿಲ್ಲ. ಇನ್ನು ಭೀಕರವಾದ ಹಣದ ಸಮಸ್ಯೆ ಮತ್ತು ಸಾಲದ ಬಾಧೆ ಎಂತಹದ್ದೇ ಅಂದರೂ ನಾವು ಮನೆಯಲ್ಲಿ ಊಟ ಮಾಡಿದ್ದೀವೋ ಇಲ್ವೋ ಅಂತ ಯಾರೂ ಬಂದು ಕೇಳೋದಿಲ್ಲ. ಆದರೆ ಸಾಲ ಕೊಟ್ಟವರು ಬಂದು ಕೇಳುವ ಆ ನೋವು ಇದೆಯಲ್ಲ, ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಸಾಲ ಇಲ್ಲದೆ ನೆಮ್ಮದಿಯಾಗಿದ್ದರೆ ಸಾಕು ಎನ್ನುವಷ್ಟರ ಮಟ್ಟಿಗೆ ಜೀವನ ನಮಗೆ ಪಾಠ ಕಲಿಸಿರುತ್ತದೆ. ಆದ್ದರಿಂದ ಅಂತಹ ಸಾಲದ ಬಾಧೆ ಇಲ್ಲದೆ ನಾವು ಪಡುವ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು, ಲಕ್ಷ್ಮೀ ದೇವಿಯ ಅನುಗ್ರಹ ಮತ್ತು ದೈವ ಕೃಪೆ ನಮ್ಮ ಮೇಲಿರಬೇಕು ಅಂದುಕೊಳ್ಳುವವರಿಗೆ
ಈ ಪರಿಹಾರ ತುಂಬ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತೆ. ಇದನ್ನು ನಾವು ವಾರದ ಯಾವುದೇ ದಿನದಲ್ಲಾದರೂ ಮಾಡಬಹುದು. ಇದು ತಾಂತ್ರಿಕ ಪರಿಹಾರ ಆಗಿರೋದ್ರಿಂದ ವಾರದ ಇದೇ ದಿನ ಮಾಡಬೇಕು ಅಂತ ಯಾವುದೇ ನಿಯಮವಿಲ್ಲ. ನೀವು ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದಾಗ, ಈ ಕಷ್ಟಗಳನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಂದಾಗ ನೀವು ಯಾವುದೇ ದಿನ ಇದನ್ನು ಮಾಡಬಹುದು. ಆದರೆ ಒಂದು ಮುಖ್ಯವಾದ ವಿಷಯ, ಈ ಪರಿಹಾರವನ್ನು ಸೂರ್ಯ ಮುಳುಗಿದ ಮೇಲೆ ಅಂದರೆ ಕತ್ತಲಾದ ನಂತರವೇ ಮಾಡಬೇಕು. ಆಗಲೇ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತದೆ. ಕತ್ತಲಾದ ಮೇಲೆ ಮಾಡಬೇಕು ಎಂಬುದನ್ನು ಮಾತ್ರ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಹಾಗೆ ಪರಿಹಾರ ಮಾಡುವ ದಿನ ಸ್ವಲ್ಪ ನಿಯಮಗಳನ್ನು ಪಾಲಿಸಿ ಸ್ವಚ್ಛವಾಗಿ ಸ್ನಾನ ಮಾಡಿ, ಒಗೆದ ಬಟ್ಟೆಯನ್ನು ಒಳ್ಳೆಯ ಬಟ್ಟೆಗಳನ್ನು ಧರಿಸಿ ಈ ಪರಿಹಾರವನ್ನು ಮಾಡಿ ನೋಡಿ. ಆದರೆ ಅಂದು ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಮತ್ತು ಆ ದಿನ ಮಾಂಸಾಹಾರವನ್ನು ಸೇವಿಸಬೇಡಿ. ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ನನ್ನ ಈ ಕೆಲಸ ಖಂಡಿತ ಆಗುತ್ತದೆ ಎಂಬ ಭರವಸೆಯೊಂದಿಗೆ ಈ ಪರಿಹಾರವನ್ನು ಪ್ರಾರಂಭಿಸಿ. ಈಗ ಶತ್ರುಗಳ ಹೆಸರು ಬರೆಯುವ ವಿಷಯಕ್ಕೆ ಬರೋಣ. ಕೆಲವೊಮ್ಮೆ ನಮಗೆ ಶತ್ರುಗಳು ಜಾಸ್ತಿ ಇರಬಹುದು. ಒಂದು ವೇಳೆ ಇಬ್ಬರು ಅಥವಾ ಒಬ್ಬರಿದ್ರು ಆ ಲಿಂಬೆಹಣ್ಣಿನ ಮೇಲೆ ಅವರ ಹೆಸರನ್ನು ಬರೆಯಿರಿ. ನೆನಪಿರಲಿ, ಹಳದಿ ಲಿಂಬೆಹಣ್ಣು ಬಳಸಬೇಡಿ. ಹಸಿರು ಲಿಂಬೆಹಣ್ಣನ್ನೇ ತೆಗೆದುಕೊಳ್ಳಿ. ಒಂದು ಹಸಿರು ಲಿಂಬೆಹಣ್ಣನ್ನು ತೆಗೆದುಕೊಂಡು ಶತ್ರುಗಳು ಯಾರು, ಒಬ್ಬರು ಅಥವಾ ಇಬ್ಬರು, ಅವರ ಹೆಸರನ್ನ ಕೆಂಪು ಬಣ್ಣದ ಪೆನ್ನಿನಿಂದ ಲಿಂಬೆಹಣ್ಣಿನ ಮೇಲೆ ಬರೆಯಬೇಕು. ಒಂದು ವೇಳೆ ಸಾಲದ ಸಮಸ್ಯೆ ಅಥವಾ ಹಣದ ಸಮಸ್ಯೆ ಇದ್ದರೆ ನಿಮಗೆ ಎಷ್ಟು ಸಾಲ ಇದೆಯೋ ಆ ಮೊತ್ತವನ್ನು ಲಿಂಬೆಹಣ್ಣಿನ ಮೇಲೆ ಬರೆಯಿರಿ. ಅಥವಾ ಸರಳವಾಗಿ ನನ್ನ ಸಾಲಗಳೆಲ್ಲವೂ ತೀರಬೇಕು ಎಂದು ಬರೆಯಿರಿ. ಇಲ್ಲದಿದ್ದರೆ ನನ್ನ ಹಣಕಾಸಿನ ಸಮಸ್ಯೆಗಳೆಲ್ಲ ದೂರವಾಗಬೇಕು ಎಂದು ಬರೆಯಿರಿ. ಇನ್ನು ಶತ್ರುಗಳು ತುಂಬ ಜನ ಇದ್ದು ಎಲ್ಲರ ಹೆಸರು ಬರೆಯಲು ಸಾಧ್ಯವಾಗದಿದ್ದರೆ ಸುಮ್ಮನೆ ಶತ್ರುಗಳು ಇಲ್ಲದಂತಾಗಲಿ ಎಂದು ಮಾತ್ರ ಬರೆಯಿರಿ. ಆದರೆ ಇದನ್ನು ಕೇವಲ ಕೆಂಪು ಪೆನ್ನಿಂದಲೇ ಬರೆಯಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಕೆಂಪು ಪೆನ್ನು ಅಥವಾ ಸ್ಕೆಚ್ ಪೆನ್ ಯಾವುದನ್ನು ಬೇಕಾದರೂ ಬಳಸಬಹುದು. ಕೆಂಪು ಬಣ್ಣವು ಶತ್ರುನಾಶಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲೊಂದು ವಿಷಯ ನೆನಪಿಡಿ, ಇದು ಎದುರಿಗಿರುವವರು ಹಾಳಾಗಲಿ ಎಂದು ಮಾಡುವ ಕೆಟ್ಟ ತಾಂತ್ರಿಕ ಪ್ರಯೋಗವಲ್ಲ. ಬದಲಾಗಿ ಅವರ ಕೆಟ್ಟ ಕಣ್ಣು, ನರದೃಷ್ಟಿ ಮತ್ತು ಹೊಟ್ಟೆ ಕಿಚ್ಚಿನಿಂದ ನಾವು ಬಚಾವಾಗಲು ಮಾಡಿಕೊಳ್ಳುತ್ತಿರುವ ಪರಿಹಾರ ಅಷ್ಟೇ. ಹಾಗೆಯೇ ಸಾಲ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ತೀರಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಹಾಗಾಗಿ ಹಸಿರು ಲಿಂಬೆಹಣ್ಣು ಮತ್ತು ಕೆಂಪು ಪೆನ್ ನೆನಪಿಟ್ಟುಕೊಳ್ಳಿ. ಇದರ ನಂತರ ಈ ಪರಿಹಾರಕ್ಕೆ ಬೇಕಾಗುವ ಮೂರನೇ ವಸ್ತು ಒಂದು ಕಬ್ಬಿಣದ ಮೊಳೆ. ಆ ಮೊಳೆಯಿಂದ ಈ ಲಿಂಬೆಹಣ್ಣಿನ ಮಧ್ಯಕ್ಕೆ ಗಟ್ಟಿಯಾಗಿ ಚುಚ್ಚಿ. ನೀವು ಮೊಳೆಯನ್ನು ಚುಚ್ಚಿದಾಗ ಲಿಂಬೆಹಣ್ಣಿನ ರಸ ಹೊರಗೆ ಬಂದು ನೀವು ಬರೆದ ಹೆಸರುಗಳು ಅಥವಾ ಸಮಸ್ಯೆ ಅಳಿಸಿ ಹೋದರೆ ಪರವಾಗಿಲ್ಲ. ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಏಕೆಂದರೆ ನಾವು ಈಗಾಗಲೇ ಹೆಸರನ್ನು ಬರೆದಿರೋದ್ರಿಂದ ನಂತರ ಅದು ಅಳಿಸಿ ಹೋದರೂ ತೊಂದರೆ ಇಲ್ಲ. ಆದರೆ ನೀವು ಮೊಳೆಯನ್ನು ಚುಚ್ಚುವಾಗ ಮನಸ್ಸಿನಲ್ಲಿ ಗಟ್ಟಿಯಾದ ಸಂಕಲ್ಪ ಮಾಡಿಕೊಳ್ಬೇಕು. ಅಂದರೆ ಒಂದು ಕೈಯಲ್ಲಿ ಲಿಂಬೆಹಣ್ಣು, ಇನ್ನೊಂದು ಕೈಯಲ್ಲಿ ಮೊಳೆಯನ್ನು ಹಿಡಿದುಕೊಂಡು ನಿಮ್ಮ ಕಷ್ಟಗಳು, ಬಾಧೆಗಳು ಏನೇನಿದೆಯೋ ಅದನ್ನೆಲ್ಲ ಬಲವಾಗಿ ದೇವರಿಗೆ ಹೇಳಿಕೊಳ್ಳಿ. ನನಗೆ ಇಂಥವರಿಂದ ತೊಂದರೆ ಇದೆ ಅಥವಾ ಒಂದು ಸಾಲ ಇದೆ, ನನ್ನ ಮೇಲಿರುವ ಶತ್ರುಗಳ ನರದೃಷ್ಟಿ ಹಾಗೂ ಅವರು ಮಾಡಿರುವ ಯಾವುದೇ ಕೆಟ್ಟ ತಂತ್ರಗಳು ನನಗೆ ತಾಗಬಾರದು ಎಂದು ಪ್ರಾರ್ಥಿಸಿಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ, ಒಂದೇ ಲಿಂಬೆಹಣ್ಣಿಗೆ ಒಂದೇ ಒಂದು ಕೋರಿಕೆಯನ್ನು ಮಾತ್ರ ಕೇಳಿಕೊಳ್ಬೇಕು. ಅಂದರೆ ಒಂದೇ ಲಿಂಬೆಹಣ್ಣನ್ನು ತೆಗೆದುಕೊಂಡು ಅದರಲ್ಲಿ ಶತ್ರುಬಾಧೆ, ಸಾಲದ ಸಮಸ್ಯೆ, ಹಣದ ಕಷ್ಟ ಹೀಗೆ ಎಲ್ಲ ಸಮಸ್ಯೆಗಳನ್ನು ಒಟ್ಟಿಗೆ ಹೇಳಿಕೊಳ್ಬೇಡಿ. ಒಂದು ಲಿಂಬೆಹಣ್ಣಿಗೆ ಕೇವಲ ಒಂದು ಸಮಸ್ಯೆಯನ್ನು ಮಾತ್ರ ಹೇಳಬೇಕು. ಇನ್ನೊಂದು ಸಮಸ್ಯೆ ಇದ್ದರೆ ಮತ್ತೊಂದು ದಿನ ಹೊಸದಾಗಿ ಬೇರೆ ಲಿಂಬೆಹಣ್ಣಿನಿಂದ ಪರಿಹಾರ ಮಾಡಿಕೊಳ್ಳಿ. ಹೀಗೆ ನಿಮ್ಮ ಸಂಕಲ್ಪವನ್ನು ಹೇಳಿಕೊಂಡ ನಂತರ ಈ ಹೊಸ ಕಬ್ಬಿಣದ ಮೊಳೆಯನ್ನು ಲಿಂಬೆಹಣ್ಣಿಗೆ ಚುಚ್ಚಿ. ಹೌದು, ಈ ಪರಿಹಾರಕ್ಕೆ ಬಳಸುವ ಮೊಳೆ ತೀರಾ ಹೊಸದಾಗಿರಬೇಕು. ಮನೆಯಲ್ಲಿ ಎಲ್ಲೋ ಬಿದ್ದಿರುವ ಅಥವಾ ಬಳಸಿದ ಹಳೆಯ ಮೊಳೆಯನ್ನು ತೆಗೆದುಕೊಳ್ಬೇಡಿ. ಕಬ್ಬಿಣವು ಕೆಟ್ಟ ಶಕ್ತಿಗಳನ್ನು ಹೀರಿಕೊಳ್ಳಲು ತುಂಬ ಸಹಾಯ ಮಾಡುತ್ತದೆ. ಈ ಪರಿಹಾರದಲ್ಲಿ ನೀವು ಬಳಸಿದ ಲಿಂಬೆಹಣ್ಣು ನಿಮ್ಮ ಸಮಸ್ಯೆ ಎಂದು ಭಾವಿಸಿ. ನೀವು ಯಾವಾಗ ಆ ಮೊಳೆಯನ್ನು ಲಿಂಬೆಹಣ್ಣಿಗೆ ಚುಚ್ಚುತ್ತೀರೋ ಆಗಲೇ ನಿಮ್ಮ ಸಮಸ್ಯೆಯನ್ನು ಅಲ್ಲಿಗೆ ಕೊನೆಗಾಣಿಸಿದ್ದೀರಿ ಎಂದರ್ಥ. ಕೆಲವೊಮ್ಮೆ ನಮ್ಮ ಹತ್ತಿರ ಹಣವಿದ್ದರೂ ಸಾಲ ತೀರಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಕೆಲವೊಮ್ಮೆ ಕೆಟ್ಟ ಶಕ್ತಿಗಳು ಅಥವಾ ಗ್ರಹ ದೋಷಗಳು ನಮ್ಮನ್ನು ತಡೆಯುತ್ತಿರುತ್ತವೆ. ಅದಕ್ಕಾಗಿಯೇ ಲಿಂಬೆಹಣ್ಣಿಗೆ ಮೊಳೆ ಚುಚ್ಚುವಾಗ ನಿಮ್ಮ ಸಮಸ್ಯೆಗೆ ಮೊಳೆ ಚುಚ್ಚುತ್ತಿದ್ದೀರಿ ಎಂದು ಮನಸ್ಸಿನಲ್ಲಿ ಬಲವಾಗಿ ನಂಬಿ ಮಾಡಿ. ಯಾವುದೇ ಅನುಮಾನ ಇಟ್ಕೊಂಡು ಮಾಡಬೇಡಿ. ಹೀಗೆ ಮೊಳೆ ಚುಚ್ಚಿದ ನಂತರವೂ ಆ ಲಿಂಬೆಹಣ್ಣನ್ನು ಕೈಯಲ್ಲಿಟ್ಟುಕೊಂಡು ಕಣ್ಣು ಮುಚ್ಚಿ ನಿಮ್ಮ ಸಮಸ್ಯೆ ತೀರಲಿ ಎಂದು ಮತ್ತೊಮ್ಮೆ ಕೇಳಿಕೊಳ್ಳಿ. ನಂತರ ಆ ಲಿಂಬೆಹಣ್ಣನ್ನು ತೆಗೆದುಕೊಂಡು ನಿಮ್ಮ ಮನೆಯಿಂದ ಹೊರಗೆ ಹೋಗಿ ಯಾರೂ ಓಡಾಡದ ಜಾಗದಲ್ಲಿ ಅಥವಾ ಯಾವುದಾದರೂ ಮರದ ಕೆಳಗೆ ಒಂದು ಸಣ್ಣ ಗುಂಡಿ ತೆಗೆದು ಆ ಲಿಂಬೆಹಣ್ಣನ್ನು ಅದರೊಳಗೆ ಇಟ್ಟು ಮಣ್ಣು ಮುಚ್ಚಿಬಿಡಿ. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ, ಈ ಪರಿಹಾರ ಮಾಡುವಾಗ
ನಿಮ್ಮ ಮನೆಯವರಾಗಲಿ ಅಥವಾ ಹೊರಗಿನವರಾಗಲಿ ಯಾರು ಕೂಡ ನಿಮ್ಮನ್ನು ನೋಡಬಾರದು. ಅಂದರೆ ಪರಿಹಾರ ಮಾಡುವುದು ನೋಡಬಾರ್ದು. ಅಂದರೆ ನೀವು ಪರಿಹಾರ ಮಾಡಲು ಕುಳಿತಾಗಿನಿಂದ ಹಿಡಿದು ಲಿಂಬೆಹಣ್ಣನ್ನು ಮಣ್ಣಿನಲ್ಲಿ ಹೂತಾಕುವವರೆಗೂ ಯಾರ ಕಣ್ಣಿಗೂ ಈ ಪರಿಹಾರ ಕಾಣಿಸಬಾರದು. ಈ ಬಗ್ಗೆ ಯಾರಿಗೂ ಹೇಳಬೇಡಿ. ಆ ನಿಂಬೆಹಣ್ಣನ್ನು ಯಾರೂ ತುಳಿಯಬಾರದು. ಹಾಗಾಗಿ ಸ್ವಲ್ಪ ಆಳವಾಗಿ ಗುಂಡಿ ತೆಗೆದು ಅದರೊಳಗೆ ಮಣ್ಣು ಮುಚ್ಚಿ ಬನ್ನಿ. ಯಾರೂ ಓಡಾಡದ ನಿರ್ಜನ ಪ್ರದೇಶದಲ್ಲಿ ಇದನ್ನು ಹೂತಾಕುವುದು ತುಂಬ ಒಳ್ಳೆಯದು. ಈ ಪರಿಹಾರವನ್ನು ಮುಗಿಸಿದ ನಂತರ ದಾರಿಯಲ್ಲಿ ಯಾರೊಂದಿಗೂ ಮಾತನಾಡದೆ ನೇರವಾಗಿ ಮನೆಗೆ ಹಿಂದಿರುಗಿ ಬನ್ನಿ. ಮನೆಯ ಒಳಗೆ ಬರುವ ಮುನ್ನ ಹೊರಗಡೆಯೇ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ನಂತರವೇ ಮನೆಯೊಳಗೆ ಪ್ರವೇಶಿಸಿ. ಒಂದು ವೇಳೆ ನಿಮ್ಮ ಮನೆಯ ಹೊರಗೆ ಕೈಕಾಲು ತೊಳೆಯುವ ಸೌಲಭ್ಯ ಇಲ್ಲದಿದ್ದರೆ ನೀವು ಪರಿಹಾರಕ್ಕೆ ಹೋಗುವ ಮುನ್ನವೇ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಮನೆಯ ಹೊರಗೆ ಇಟ್ಟು ಹೋಗಿ. ಪರಿಹಾರ ಮುಗಿಸಿ ಬಂದಾಗ ಆ ನೀರಿನಲ್ಲಿ ಕೈಕಾಲು ತೊಳೆದುಕೊಂಡು ಒಳಗೆ ಹೋಗಿ. ಏಕೆಂದರೆ ನೀವು ಈ ಪರಿಹಾರವನ್ನು ಕತ್ತಲಾದ ಮೇಲೆ ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಒಂಟಿಯಾಗಿ ಮಾಡಿ ಬರೋದ್ರಿಂದ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಬೆನ್ನ ಹಿಂದೆ ಬರದೇ ಇರಲಿ ಎಂದು ಹೀಗೆ ಮಾಡಲಾಗುತ್ತದೆ. ಮನೆಗೆ ಬಂದ ನಂತರ ಮತ್ತೊಮ್ಮೆ ಕೈಕಾಲು ಮುಖವನ್ನು ಚೆನ್ನಾಗಿ ತೊಳೆದುಕೊಂಡು ನೀವು ಹಾಕಿಕೊಂಡಿರುವ ಬಟ್ಟೆಗಳನ್ನು ಬಿಚ್ಚಿ ಬೇರೆ ಬಟ್ಟೆಗಳನ್ನು ಬದಲಾಯಿಸಿಕೊಳ್ಳಿ. ಆಮೇಲೆ ಎಂದಿನಂತೆ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿ. ಈ ಕೆಲಸ ಮುಗಿದ ಮೇಲೂ ಇದರ ಬಗ್ಗೆ ಮನೆಯವರ ಬಳಿ ಚರ್ಚೆ ಮಾಡಬೇಡಿ. ಒಂದೇ ಒಂದು ಬಾರಿ ಈ ಪರಿಹಾರವನ್ನು ನಂಬಿಕೆಯಿಂದ ಮಾಡಿ ನೋಡಿ. ನಿಮಗೆ ಅತಿ ಶೀಘ್ರದಲ್ಲೇ ರಿಸಲ್ಟ್ ಕಾಣಿಸುತ್ತದೆ. ಕೆಲವೊಮ್ಮೆ ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಬೇಸರ ಬಂದು ನಿಮಗೆ ತೊಂದರೆ ಕೊಡುವುದನ್ನು ನಿಲ್ಲಿಸಿ ಬಿಡುತ್ತಾರೆ. ಇನ್ನು ಕೆಲವೊಮ್ಮೆ ಆ ಶತ್ರುಗಳೇ ನಿಮ್ಮ ಮೇಲೆ ಕರುಣೆ ತೋರಿಸಿ ತಮಗೆ ಅರಿವಿಲ್ಲದಂತೆಯೇ ಸಹಾಯ ಮಾಡುತ್ತಾರೆ ಅಥವಾ ನಿಮ್ಮ ಸ್ನೇಹಿತರಾಗಿ ಬದಲಾಗುತ್ತಾರೆ. ಇನ್ನು ಸಾಲದ ಸಮಸ್ಯೆ ಅಂತೀರಾ, ನಿಮಗೆ ಹಣ ಬರುವ ಹೊಸ ದಾರಿಗಳು ಕಾಣಿಸಿಕೊಳ್ಳುತ್ತವೆ. ಏನಾದರೂ ದೋಷಗಳಿದ್ದರೆ ಅವೆಲ್ಲವೂ ನಿವಾರಣೆಯಾಗಿ ನಿಮ್ಮ ಸಾಲಗಳೆಲ್ಲವೂ ತೀರಿ ಹೋಗುತ್ತವೆ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಅದು ತಕ್ಷಣವೇ ಬಗೆಹರಿಯುತ್ತದೆ. ಇಲ್ಲಿ ಮತ್ತೊಮ್ಮೆ ನೆನಪಿಟ್ಟುಕೊಳ್ಳಿ, ನಾವು ಯಾರು ಹಾಳಾಗಲಿ ಎಂದು ಈ ಪರಿಹಾರ ಮಾಡ್ತಿಲ್ಲ. ನಾವು ಚೆನ್ನಾಗಿರಬೇಕು, ನಮಗೆ ಕೆಟ್ಟದ್ದಾಗಬಾರದು ಎಂದು ಮಾಡಿಕೊಳ್ತಿದ್ದೇವೆ. ಆದ್ದರಿಂದ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗಿಲ್ಟ್ ಫೀಲಿಂಗ್ ಇಟ್ಕೊಳ್ಬೇಡಿ. ಕೊನೆಯದಾಗಿ ಮತ್ತೊಮ್ಮೆ ನಿಯಮಗಳನ್ನು ಸರಳವಾಗಿ ಹೇಳಿಬಿಡ್ತೇನೆ. ಈ ಪರಿಹಾರಕ್ಕೆ ನಮಗೆ ಒಂದು ಹಸಿರು ಲಿಂಬೆಹಣ್ಣು, ಒಂದು ಕೆಂಪು ಪೆನ್ನು ಮತ್ತು ಒಂದು ಹೊಸ ಕಬ್ಬಿಣದ ಮೊಳೆ ಬೇಕು. ಈ ಪರಿಹಾರದ ಬಗ್ಗೆ ಯಾರಿಗೂ ಹೇಳಬಾರದು ಮತ್ತು ಇದನ್ನು ಕತ್ತಲಾದ ನಂತರವೇ ಮಾಡಬೇಕು. ವಾರದ ಯಾವುದೇ ದಿನದಲ್ಲಾದರೂ ಇದನ್ನು ಮಾಡಬಹುದು. ಇಷ್ಟೇ ನೋಡಿ, ಈ ಸರಳವಾದ ನಿಯಮಗಳನ್ನು ಪಾಲಿಸಿ ಈ ಪುಟ್ಟ ಹಾಗೂ ಶಕ್ತಿಶಾಲಿ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಬನ್ನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.